ಹೇಳ್ತೀರ ನಿಮ್ಮ ಸ್ಪೀಚಲ್ಲಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ. ಬಟ್ ಬಡ್ಜೆಟ್ ಅಲ್ಲಿ ಏನ್ ಮಾಡಿದ್ರಿ? ಹಿಂದೂ ಮುಸ್ಲಿಮರನ್ನ ಬೇರ್ಪಡೆ ಮಾಡಿಬಿಟ್ರಿ. ಏಕೀಕರಣ ಕರ್ನಾಟಕ ಹೋಗಿ ಎಲ್ಲರೂ ಸಹಬಾಳ್ವೆಯಲ್ಲಿದ್ದಂಥ ಕರ್ನಾಟಕವನ್ನ ಇವತ್ತು ನಿಮ್ಮ ಬಜೆಟ್ ಅಲ್ಲಿ ಬೇರ್ಪಡಿಸ್ಬಿಟ್ರಿ. ಸುಮ್ಮನೆ ಏನೋ ಒಂಥರ ಸಂಶಯ ಬರೋದ್ರಲ್ಲಿ ಹಿಂದೂ ಮುಸ್ಲಿಮರಿಗೆ ನೀವು ನಾಂದಿ ಹಾಡ್ಬಿಟ್ರಿ. ಸಿದ್ದರಾಮಯ್ಯ ಬೇಕಿತ್ತ ಇದು? ಬೇಕಿತ್ತ? 16 ಮುಸ್ಲಿಂ ಹೆಣ್ಮಕ್ಳು, 16 ಕಾಲೇಜು ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ. ಬೇಕಾ? ಇದೇನ್ ಮಾನಸಿಕವಾಗಿ ಜನ ಏನಾಗ್ತಾರೆ? ಮಾನಸಿಕವಾಗಿ ಜನ ಏನಾಗ್ತಾರೆ? ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ ನೀವು. ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ. ಎಲ್ಲ ನಿಮ್ ಬಡ್ಜೆಟ್ ಕೊಡೋ ವಿಚಾರದಲ್ಲಿ, ಯಾಕೆಂದ್ರೆ ಮೋದಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಹೌದು, ಎಲ್ರನ್ನು ಭಾರತ ಅಂತ ಅಂದ್ರೆ ಜಾತ್ಯತೀತವಾದಂಥ ಭಾರತ, ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಭಾರತ ಇದು. ಕಾಂಗ್ರೆಸ್ ಬಹಳ ಬಲಿಷ್ಠ ಮತ್ತು ವಿಶಾಲ ಅದು. ಆದ್ರೆ ನೀವು ಅದನ್ನು ಸಂಕುಚಿತ ಮಾಡಾಕ್ಬಿಟ್ರಿ ಸಿದ್ದರಾಮಯ್ಯ, ಸಂಕುಚಿತ ಮಾಡಾಕ್ಬಿಟ್ರಿ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಒಂದು ರೀತಿಯಲ್ಲಿ ಪರಸ್ಪರ ಸಂಶಯಕ್ಕೆ ಎಡೆ ಮಾಡಿಕೊಟ್ಬಿಟ್ರು. ಇವತ್ತೇನಾಗಿದೆ? ಬಿಜೆಪಿಯವರು ಇದು ಸಾಬ್ರ ಬಡ್ಜೆಟ್ ಅಂತ ಅವ್ರು, ಇದು ಮುಲ್ಲಾ ಬಡ್ಜೆಟ್ ಅಂತ ಅವ್ರು ಏನೇನೋ ಬಾಯಿಗೆ ಬಂದಂಗೆ ಅವರು ಮಾತಾಡ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ನೀವು. ಯು ಆರ್ ರೆಸ್ಪಾನ್ಸಿಬಲ್ ಮಿಸ್ಟರ್ ಸಿದ್ದರಾಮಯ್ಯ, ನಾಟ್ ದ ಗವರ್ನಮೆಂಟ್. ಯು ದ ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನನಗೇನು ಅನ್ನಿಸ್ತದೆ, ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ತೀರ ಹೆಂಗೆ ನೀವೆಲ್ಲ? ಸಾಕಪ್ಪ, ಬಾಗಿಲಾಕ್ಬಿಟ್ಟು ಹೋಗ್ಬೋಣ ಆತ ಕಡೆ, ಮುಂದೆ ಬಂದವನ್ ಸಾಯ್ಲಿ ಬರ್ಡಿ ಮಗ ಆತ ಕಡೆ. ಈಗ ನಾವೆಲ್ಲ ಇದೀವಪ್ಪ, ಕುಲಕಸುಬು ನಮ್ದಿದೆ. ಎಷ್ಟು ಕುಲಕಸುಬುಗಳಿದಾವ್ರಿ ನಮ್ಮವು. ಅವ್ರಿಗೆ ಏನಾದ್ರೂ ಹೇಳಿದಿರಿ ಏನ್ರಿ ಅದ್ರಲ್ಲಿ? ನಿಮ್ ಬಡ್ಜೆಟ್ ಅಲ್ಲಿ ಕುರಿಗಾರರಿಗೆ ಹೇಳಿದಿರಾ? ನೋಡ್ರಿ, ಎಂತ ಕಸುಬು ಗೊತ್ತೇನ್ರಿ? ಕುರಿನ ಬರೀ ಕುರುಬ್ರೆ ಸಾಕಲ್ಲಪ್ಪ. ಕುರಿನ ನಮ್ಮ ಹಳ್ಳಿಗಾಡಿನಲ್ಲಿ ಬ್ರಾಹ್ಮಣರು, ಲಿಂಗಾಯತರು ಎಲ್ರೂ ಮನೇಲಿ 2 ಕುರಿ ಇಟ್ಕೊಂಡಿರ್ತಾರೆ. ದನ ಬಿಡ್ತಾರೆ ಮಧ್ಯಾಹ್ನದೊತ್ತು, ದನದ ಜೊತೆ ಹೋಯ್ತಾವವು, ಮನೆಗೆ ವಾಪಸ್ ಬರ್ತವೆ. 2 ಕುರಿ ಎಷ್ಟಾಯ್ತು? 30,000 ರೂಪಾಯಿ ಆಗೋಯ್ತು. 30,000 ರೂಪಾಯಿ ಆದ. ನೀವು ಯಾವ್ದೋ ಹೆಣ್ಮಕ್ಳಿಗೆ 2,000. ಓಹೋ, ಏನ್ರಿ ಬಹಳ ಗತ್ಗೆಟ್ಟು ಹೋಗಿದ್ರಿ ಅಂತ ಹೆಣ್ಮಕ್ಳು ಇವರು ಸರ್ ಮಾಡ್ಬಿಡ್ತಾವ್ರಂತ. ಆ ಹೆಣ್ಮಕ್ಳು ನನ್ನ ಕುರಿನಾರು ಕೊಟ್ಟಿದ್ರೆ ಸಾಕತ್ತಿದ್ವು. 2,000 ರೂಪಾಯಿ ಗಂಡ ಕುಡಿಯಕ್ಕೆ ಕಿತ್ಕೊಂಡು ಹೋಗ್ತಾವ್. ಆ ಗ್ಯಾರಂಟಿ ಏನಕ್ಕೆ ಹೋಲಿಸದ್ದು ಹೋಯ್ತು ಹೋಗ್ರಿ ಅಂತ. ನೀವು ಗ್ಯಾರಂಟಿ ಹೆಸರಲ್ಲಿ ಈಗಾಗಲೇ ನೀವು ಎಲ್ಲಾನು ಜಾಸ್ತಿ ಮಾಡಿಬಿಟ್ರಿ.